ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ. ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಂತಹ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ಒಂದು ರೀತಿಯಲ್ಲಿ ಜಿಜ್ಞಾಸೆಯಲ್ಲಿದೆ. ಒಂದು ಕಡೆ ಕೊಟ್ಟಿರ್ತಕ್ಕಂಥ ಭರವಸೆ ಪ್ರಕಾರ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಸರ್ಕಾರದ ಇಚ್ಛಾಶಕ್ತಿ, ಕಾಂಗ್ರೆಸ್ ಪಕ್ಷದ ಇಚ್ಛಾಶಕ್ತಿ ಇದ್ದರೂ ಕೂಡ ಇದೊಂದು ಕಡೆ ಆರ್ಥಿಕವಾದಂಥ ಹೊರೆ ಸರ್ಕಾರಕ್ಕೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಈ ಯೋಜನೆಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಪಕ್ಷದ ಒಳಗೆ ಒಂದು ರೀತಿಯಲ್ಲಿ ಒಳಗೆ ಬೇಗುದಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಒಂದು ಬಹಳ ಪ್ರಮುಖವಾಗಿ ಶಾಸಕರು ಈ ಪಂಚ ಗ್ಯಾರಂಟಿಗಳ ವಿಚಾರವಾಗಿ ಮೊದಲಿಗೆ ಒಂದು ರೀತಿಯಲ್ಲಿ ಸಂತೃಪ್ತ ಭಾವನೆಯಿಂದ ಇದ್ದರು. ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಗೆದ್ದಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ಹೋಗ್ತಾ ಹೋಗ್ತಾ ಅವರಿಗೆ ಅನುದಾನದ ಕೊರತೆ ಉಂಟಾಗ್ತಾ ಇರೋದ್ರಿಂದ ಸಹಜವಾಗಿ ಶಾಸಕರು ಒಂದು ರೀತಿಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಮೊದಲಿಗೆ ಅವರೇ ಧ್ವನಿ ಎತ್ತುವ ಮೂಲಕ ಈ ಪಂಚ ಗ್ಯಾರಂಟಿಗಳ ಯೋಜನೆಯನ್ನು ಪರಿಷ್ಕರಣೆ ಮಾಡಬೇಕು, ಈ ಯೋಜನೆಗಳನ್ನು ಒಂದಷ್ಟು ಪರಿಷ್ಕರಣೆ ಅಥವಾ ಕೈ ಬಿಡುವಂಥ ಕೆಲಸಗಳಾಗಲೇಬೇಕು. ಯಾಕಂದರೆ ಇದು ಆರ್ಥಿಕ ಹೊರೆ ರಾಜ್ಯ ಸರ್ಕಾರಕ್ಕೆ ಆಗಿರೋದ್ರಿಂದ ನೇರ ಪರಿಣಾಮ ಜನರ ಮೇಲೆ ನಮಗೂ ಆಗ್ತಾ ಇದೆ ಮತ್ತು ಜನರಿಗೂ ಮೇಲೂ ಕೂಡ ಆಗ್ತಾ ಇದೆ. ಹಾಗಾಗಿ ಶಾಸಕರು ಯಾವುದೇ ಯೋಜನೆಗಳನ್ನು ಕೈಗೆತ್ತಿಕೊಳ್ಳೋಕೆ ಆಗ್ತಾ ಇಲ್ಲ, ಸರ್ಕಾರ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಒಂದಷ್ಟು ಆಕ್ರೋಶನ ವ್ಯಕ್ತ ಆಗ್ತಾ ಇದ್ರು. ಹೀಗಿದ್ದು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಈ ಒಂದು ವಿಚಾರವಾಗಿ ಇಲ್ಲ ನಾವು ಯೋಜನೆಯನ್ನು ಮುಂದುವರಿಸ್ತೇವೆ, ವಿಪಕ್ಷಗಳು ಟೀಕೆಗಳು ಸುಮ್ಮನೆ ಮಾಡ್ತವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಮತ್ತು BJP ಸೇರಿದಂತೆ JDS ಕೂಡ ಈ ಪಂಚ ಗ್ಯಾರಂಟಿಯನ್ನು ಕೊಟ್ಟ ತಕ್ಷಣ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನುವಂಥ ಆರೋಪಗಳನ್ನು ಕಳೆದ 2.5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರ ನಡುವೆ ಬಂದಂತಹ ಹಲವು ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಇನ್ನೊಂದು ನಾನಾ ಪಕ್ಷಗಳು ಅಂದರೆ BJP ಸೇರಿದಂತೆ ಉಳಿದಂಥ ಅಲ್ಲಿಯ ಸ್ಥಳೀಯ ಮಟ್ಟದ ಪಕ್ಷಗಳು ಕೂಡ ಈ ಗ್ಯಾರಂಟಿ ಯೋಜನೆಗಳಿಗೆ ಜೋತು ಬಿದ್ದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ BJP ಪಕ್ಷವೇ ಈ ಒಂದು ಅನುಕರಣೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಹೆಮ್ಮೆಯಿಂದ ಬೀಗ್ತಾ ಇತ್ತು. ನಮ್ಮ ಗ್ಯಾರಂಟಿಗಳನ್ನೆಲ್ಲವನ್ನು ಕೂಡ ಕಾಪಿ ಮಾಡುವಂಥ ಕೆಲಸವ BJP ಮಾಡ್ತಾ ಇದೆ. ಮೊದಲು ವಿರೋಧ ಮಾಡಿದ್ರು, ಈಗ ಕಾಪಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ಮೂಲಕ ಒಂದು ರೀತಿಯಲ್ಲಿ ಗ್ಯಾರಂಟಿ ನಾವು ಕೊಟ್ಟಿದ್ದೇವೆ, ಬಡವರ ಪರವಾಗಿದ್ದೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇತ್ತು. ಆದರೆ ಈಗ ಒಂದು ಬಜೆಟ್ ಕಳಿತು, ಪರವಾಗಿಲ್ಲ, ಒಂದು ಲೆಕ್ಕದಲ್ಲಿ ಸರ್ಕಾರ ತಲೆ ದುಗಿಸ್ಕೊಂಡು ಹೋಗ್ಬೋದು ಇದನ್ನು ಅನ್ನುವಂಥ ನಿಟ್ಟಿನಲ್ಲಿ ಇತ್ತು. ಸ್ವಲ್ಪ ಮಟ್ಟದ ಸಾಲವು ಕೂಡ ಆಯಿತು. ಅದರ ಹೊರತಾಗಿ ಕೂಡ 2 ವರ್ಷದ ಬಜೆಟನ್ನು ಕೂಡ ಆಯಿತು. ಒಂದು ರೀತಿಯಲ್ಲಿ ಅದು ಹೊರೆ ಆಗ್ತಾ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕಾಣಿಸ್ತು. ಆದರೂ ಸರಿದೂಗಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಈಗ ಹತ್ತತ್ರ ಈಗ 3ನೇ ಬಜೆಟ್ ಮಂಡನೆ ಮಾಡೋಕ್ಕೆ CM ಸಿದ್ದರಾಮಯ್ಯ ಅವರು ಸಿದ್ಧನಾಗ್ತಾ ಇದ್ದಾರೆ. ಆದರೆ ಈ ಬಜೆಟ್ ಮಂಡನೆ ವೇಳೆಗೆ ಒಂದು ರೀತಿಯಲ್ಲಿ ಅವರಿಗೆ ಪೇಚಿಗೆ ಸಿಲುಕಿರುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಒಂದು ಹಣಕಾಸನ್ನು ಹೊಂದಿಸ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿಗೆ ಹಣಕಾಸನ್ನು ಹೊಂದಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಸಹಜವಾಗಿ ಬಜೆಟ್ ವಿಚಾರವಾಗಿ CM ಸಿದ್ದರಾಮಯ್ಯ ಅವರು ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡಿದ್ದಾರೆ. ಮೇಲಿಂದ ಮೇಲೆ ಅಧಿಕಾರಿಗಳ ಸಭೆ ಮಾಡುವ ಮೂಲಕ ಆರ್ಥಿಕ ಒಂದಷ್ಟು ಸದೃಢವಾಗಬೇಕು ಮತ್ತು ಹಣಕಾಸನ್ನು ಹೊಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೀಟಿಂಗ್ಗಳನ್ನು ಸರಣಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದರ ನಡುವೆ CM DK ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿಗಳು ಹೊರೆ ಆಗಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಅವರು ಆದರೂ ಕೂಡ ನಾವು ಇದನ್ನು ಮುಂದುವರಿಸ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇಲ್ಲೊಂದು ಇಂಡಿಕೇಶನನ್ನು ಕೂಡ ಕೊಡ್ತಾ ಇದೆ. ಒಂದು ಹೊರೆ ಆಗಿದೆ ಅನ್ನುವಂಥದ್ದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ 52,000 ರಿಂದ 54,000 ಕೋಟಿಯಷ್ಟು ವಾರ್ಷಿಕವಾಗಿ ರಾಜ್ಯ ಸರ್ಕಾರಕ್ಕೆ ಆ ಪಂಚ ಗ್ಯಾರಂಟಿಗಳಿಂದ ಹೊರೆ ಆಗ್ತಾ ಇರ್ತಕ್ಕಂಥ, ಅದರಲ್ಲೂ ಗೃಹಲಕ್ಷ್ಮಿ ಅನ್ನುವಂಥದ್ದು ದೊಡ್ಡ ಮಟ್ಟದ ಹಣಕಾಸನ್ನು ಬೇಡ್ತಾ ಇರ್ತಕ್ಕಂಥದ್ದು. ಸುಮಾರು 36,000 ಕೋಟಿಯಷ್ಟು ಹಣಕಾಸನ್ನು ವಾರ್ಷಿಕವಾಗಿ ತೆಗೆದುಕೊಳ್ಳೋದ್ರಿಂದ ಸಹಜವಾಗಿ ಈ ಒಂದು ಯೋಜನೆ ಮೂಲಕವೇ ರಾಜ್ಯ ಸರ್ಕಾರಕ್ಕೆ ಈ ಒಂದು ಪೆಟ್ಟು ಬೀಳ್ತಕ್ಕಂಥ ಕೆಲಸಗಳು, ಒಂದು ಆರ್ಥಿಕವಾಗಿ ಸ್ಥಳೀಯ ಮಟ್ಟದಲ್ಲಿ ಸ್ತ್ರೀಯರು ಅಥವಾ ಗ್ರಾಮೀಣ ಭಾಗದ ಮಹಿಳೆಯರು ಒಂದು ಸದೃಢವಾಗ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಗ್ಯಾರಂಟಿ ಯೋಜನೆಗಳು ವಾರ್ಷಿಕವಾಗಿ ಖರ್ಚಾಗ್ತಾ ಇರೋದ್ರಿಂದ ಸಹಜವಾಗಿ ಹಣಕಾಸನ್ನು ಹೊಂದಿಸ್ತಕ್ಕಂಥದ್ದು ಮತ್ತು ಇದರ ನಡುವೆ ಇನ್ನು ಉಳಿದಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ರಸ್ತೆ ಅಭಿವೃದ್ಧಿ ಇರಬಹುದು, ಚರಂಡಿ ಅಭಿವೃದ್ಧಿ ಇರಬಹುದು, ಮೂಲಭೂತ ಸೌಕರ್ಯಗಳಿರಬಹುದು, ಎಲ್ಲವನ್ನು ಕೂಡ ಹೊಂದಿಸೋಕೆ, ಹಣ ಹೊಂದಿಸೋಕೆ ರಾಜ್ಯ ಸರ್ಕಾರ ಎಲ್ಲೊಂದು ರೀತಿಯಲ್ಲಿ ಪರದಾಡ್ತಾ ಇದೆ. 2 ವರ್ಷ ಹೇಗೋ ಶಾಸಕರನ್ನು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಕೊಡ್ತೇವೆ, ಮೊದಲನೇ ವರ್ಷದಲ್ಲಿ ನಮಗೆ ಕಷ್ಟ ಆಗಿದೆ, 2ನೇ ವರ್ಷಕ್ಕೆ ಹೊಂದಿಸ್ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳಿದರು. 2ನೇ ವರ್ಷದಲ್ಲೂ ಕೂಡ ಇನ್ನಷ್ಟು ಒಂದು ರೀತಿಯಲ್ಲಿ ಉತ್ತಮವಾದಂಥ ಬಜೆಟನ್ನು ಮಂಡನೆಯನ್ನು ಮಾಡಿದರು. ಆದರೆ ಹಣಕಾಸನ್ನು ಹೊಂದಿಸೋಕ್ಕಂಥ ಕೆಲಸಗಳು ಆಗಲಿಲ್ಲ. ಈಗ 2 ವರ್ಷ ಕಳೆದು ಹೋಗಿದ್ದಾವೆ, ಈಗ 3ನೇ ವರ್ಷ ಬರ್ತಾ ಇದೆ. ಇನ್ನೊಂದು ವರ್ಷ ಕಳೆದ್ರೆ ಎಲ್ಲರೂ ಕೂಡ ಮತ್ತೆ ಚುನಾವಣೆಗೆ ಸಿದ್ಧರಾಗಬೇಕು ಅನ್ನುವಂಥದ್ದು. ಅದರಲ್ಲೂ 38ಕ್ಕೂ ಹೆಚ್ಚು ಜನ ಮೊದಲ ಬಾರಿಗೆ ಗೆದ್ದಂತಹ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರು ಮತ್ತೊಂದು ಬಾರಿ ಗೆಲ್ಲಬೇಕು ಅನ್ನುವಂಥದ್ದು, ಮತ್ತು 2 ಬಾರಿ ಗೆದ್ದಿರ್ತಕ್ಕಂಥ ಸಾಕಷ್ಟು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರು ಮತ್ತೊಂದು ಬಾರಿ ಗೆಲ್ಲಬೇಕು ಅನ್ನುವಂಥ ಅಭಿಲಾಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಉತ್ತರ ಕರ್ನಾಟಕ ಭಾಗದ ಶಾಸಕರಾಗಲಿ, ಇನ್ನು ಉಳಿದಂಥ ಪಕ್ಕ ರಾಜಕೀಯವನ್ನು ಮಾಡ್ತಕ್ಕಂಥ ಶಾಸಕರಿಗೆ ಇನ್ನು ಉಳಿದಂಥ ಇನ್ಕಮ್ ಸೋರ್ಸ್ಗಳು ಇರಲ್ಲ. ಎಲ್ಲವನ್ನೂ ಕೂಡ ರಾಜಕೀಯವಾಗಿ ಈ ಅಭಿವೃದ್ಧಿ ಅನುದಾನದ ವಿಚಾರಗಳನ್ನು ನೆಚ್ಚಿಕೊಂಡು ರಾಜಕೀಯವನ್ನು ಮಾಡ್ತಿರ್ತಾರೆ. ಹೀಗಾಗಿ ಈ ಒಂದು ಈ ಸಮರ್ಪಕವಾದಂಥ ಅನುದಾನಗಳು ಬರದೇ ಇರೋದ್ರಿಂದ ಕಳೆದ 3 ವರ್ಷದಿಂದ ಸಾಕಷ್ಟು ಅವರು ರೋಷ್ ಹೋಗಿರ್ತಕ್ಕಂಥದ್ದು.
ನಮಗೆ ಅನುದಾನ ಬರ್ತಿಲ್ಲ ಅನ್ನೋಂಥದ್ದು. ಕಳೆದ ಬೆಳಗಾವಿಯಲ್ಲಿ ನಡೆದಂತಹ CLP ಸಭೆಯಲ್ಲಿ ಕೂಡ ಬಹಿರಂಗವಾಗಿ ಶಾಸಕರು ಈ ವಿಚಾರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಒಂದು, ನೀವು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸೋದಾದರೆ ಒರೆಸಿ, ಆದರೆ ಅದನ್ನು ಪರಿಷ್ಕರಣೆ ಅಂದರೆ ಇದ್ದವರು ಕೂಡ ತೆಗೆದುಕೊಳ್ತಾ ಇದ್ದಾರೆ, ಸರ್ಕಾರಿ ಉದ್ಯೋಗದಲ್ಲಿದ್ದವರು ತೆಗೆದುಕೊಳ್ತಾ ಇದ್ದಾರೆ, ಎಲ್ಲವೂ ಕೂಡ ಅನುಕೂಲಸ್ಥರು ತೆಗೆದುಕೊಳ್ತಾ ಇದ್ದಾರೆ, ಹೆಚ್ಚಿನ ತೆರಿಗೆಯನ್ನು ಕಟ್ತಕ್ಕಂಥವರು ಕೂಡ ಒಂದಷ್ಟು ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಅವನ್ನ ಒಂದಷ್ಟು ಪರಿಷ್ಕರಣೆ ಆಗಬೇಕು. ಆಗೋದ ಮೂಲಕ ಒಂದು 4-5 ಸಾವಿರ ಕೋಟಿ ಏನಾದರೂ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕವಾಗಿ ಉಳಿದ್ರೆ ಆ ಒಂದು ಹಣವನ್ನು ನೀವು ಶಾಸಕರಿಗೆ ಅನುದಾನದ ರೂಪದಲ್ಲಿ ಬಿಡುಗಡೆ ಮಾಡಬಹುದು ಮತ್ತು ನಮಗೆ ಅನುದಾನದ ಕೊರತೆಯೂ ಕೂಡ ಉಂಟಾಗೋದಿಲ್ಲ. ಈ ವಿಚಾರವಾಗಿ ನೀವು ಒಂದಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದಕ್ಕೆ ಸಹಮತವನ್ನು ಕೂಡ CM ಸಿದ್ದರಾಮಯ್ಯ ಅವರು ಸೇರಿದಂತೆ ಅಲ್ಲಿ ನೆರೆದಿರ್ತಕ್ಕಂಥ ಹಿರಿಯ ಸಚಿವರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದರೆ ಪರಿಷ್ಕರಣೆ ಮಾಡೋದು ಅಷ್ಟು ಸುಲಭನಾ? ಖಂಡಿತವಾಗಿಯೂ ಕಷ್ಟದ ಕೆಲಸ. ಯಾಕಂದರೆ ಮೊದಲು ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ಆಗಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದ ಮೇರೆಗೆ ಪರಿಷ್ಕರಣೆ ಆಗ್ತಾ ಇದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಣೆ ಆಗಿದೆಯಾ? ಖಂಡಿತವಾಗಿಯೂ ಇನ್ನೂ ಆಗಿಲ್ಲ. ಅದು ಇನ್ನಷ್ಟು ಸಮಯ ಹಿಡಿತಕ್ಕಂಥದ್ದು. ಮತ್ತು ಏಕಾಏಕಿ ಈ ಪರಿಷ್ಕರಣೆ ಮಾಡಿದ್ದೇ ಆದಲ್ಲಿ ಅಥವಾ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೆಲವರಿಗೆ ಕೈ ಬಿಟ್ಟಿದ್ದೇ ಆದಲ್ಲಿ ಅದು ಕೂಡ ನೇರವಾದಂಥ ಪರಿಣಾಮ ಕಾಂಗ್ರೆಸ್ ಪಕ್ಷದ ಮೇಲೆ ಆಗ್ತದೆ. ಒಂದು, ಮುಂದೆ ಬರ್ತಕ್ಕಂತಹ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಮತ್ತು GBA ಚುನಾವಣೆ ಏನಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ, ಅದರ ಮೇಲೆ ಕೂಡ ಪರಿಣಾಮ ಬೀರ್ತಕ್ಕಂಥ ಕೆಲಸಗಳು ಆಗಬಹುದು. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಳೆದು ತೂಗಿ ಒಂದು ಹೆಜ್ಜೆ ಇಡಬೇಕಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಈ ಬಜೆಟ್ನಲ್ಲಿ ಒಂದಷ್ಟು ಪ್ರಮುಖವಾಗಿ ಈ ಅನುದಾನ ಹೊಂದಿಸ್ತಕ್ಕಂಥ ಗೋಜಿಗೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ಒಂದು ಅನುದಾನದ ವಿಚಾರವಾಗಿ ಸಾಕಷ್ಟು ತಲೆ ಕೆಡಿಸ್ಕೊಂಡಿರೋ ಕಾರಣಕ್ಕಾಗಿ ಈ ಪಂಚ ಗ್ಯಾರಂಟಿಗಳನ್ನು ಉಳಿಸ್ಕೊಳ್ಬೇಕಾ ಅಥವಾ ಯಾವ ರೀತಿಯಾಗಿ ಇದನ್ನು ಟ್ಯಾಕಲ್ ಮಾಡಬೇಕು ಅಂದರೆ 57ರಿಂದ 54 ಸಾವಿರ ಕೋಟಿ ಏನು ಬರ್ತಾ ಇದೆ ವಾರ್ಷಿಕವಾಗಿ ಹಣಕಾಸು, ಹಾಗಾಗಿ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಲೆ ಕೆಡಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ 54 ಸಾವಿರ ಕೋಟಿ ಹಣವನ್ನು ಹೊಂದಿಸುವುದು ಮತ್ತು ರಾಜಸ್ವ ಹಣವನ್ನು ಹೊಂದಿಸ್ತಕ್ಕಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಈಗಾಗಲೇ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಬಜೆಟ್ನಲ್ಲಿ ನಮಗೂ ಕೂಡ ಅನುದಾನವನ್ನು ಮೀಸಲಿಡಬೇಕು ಅನ್ನೋಂಥ ಒತ್ತಡವನ್ನು ಶಾಸಕರು ಇಟ್ಟಿರೋದರಿಂದ ಸಹಜವಾಗಿ ಈ ಒತ್ತಡ CM ಸಿದ್ದರಾಮಯ್ಯ ಅವರ ಮೇಲೆ, ಸರ್ಕಾರದ ಮೇಲೆ ಇದೆ. ಇದರ ಮುಂದುವರೆದ ಭಾಗವಾಗಿ KPCC ಅಧ್ಯಕ್ಷರು ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಆರ್ಥಿಕ ಹೊರೆಯನ್ನು ಕೊಡ್ತಾ ಇದೆ, ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಬಹಿರಂಗವಾಗಿ ಹೇಳೋ ಮೂಲಕ ಒಳಗೆ ಇದ್ದಂತಹ ಈ ಒಂದು ಜಿಗುಪ್ಸೆ, ಈ ಒಂದು ಜಿಜ್ಞಾಸೆ, ಈ ಒಂದು ಚರ್ಚೆ ಈಗ ಬಹಿರಂಗ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಏಕಾಏಕಿ ಅಂತೂ ಬಿಡೋಕ್ಕಾಗಲ್ಲ. ಆದರೆ ಪರಿಷ್ಕರಣೆ ಅಂತೂ ಖಂಡಿತವಾಗಿ ಮಾಡುತ್ತೆ. ಆದರೆ ಈ ವರ್ಷಕ್ಕೆ ಪರಿಷ್ಕರಣೆ ಮಾಡುವಂಥ ಕೆಲಸಗಳಾಗ್ತವ. ಈ ಅನುದಾನ ಎಂದು ಈ ಬಜೆಟ್ನಲ್ಲಿ ಒಂದಷ್ಟು ಪರಿಷ್ಕರಣೆ ಆಗಿ ಒಂದು ಚಿಕ್ಕಪಟ್ಟ ಅಂದರೆ ಸುಮಾರು 2-3 ಸಾವಿರ ಕೋಟಿ ಆದರೂ ಹೆಚ್ಚುವರಿಯಾಗಿ ಉಳಿಸ್ಕೊಂಡ್ಬಿಟ್ರೆ ಇವಿರ್ತಕ್ಕಂಥ ಹಣ್ಣುಗಳನ್ನು ನಾವು ಉಳಿಸ್ಕೊಂಡಿದ್ದೆ ಅದರಲ್ಲಿ ಅದನ್ನು ಶಾಸಕರಿಗೆ ಡೈವರ್ಟ್ ಮಾಡಬಹುದು ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದು. ಮತ್ತು ಮುಂದೆ ಚುನಾವಣೆಗೂ ಕೂಡ ಸಿದ್ಧರಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇದ್ದಾವೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಈಗಾಗಲೇ ಏನು BJP ಅವರು ಟೀಕೆ ಮಾಡ್ತಾಯಿದ್ರು, ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿಯಾಗಿದೆ, ಇವರಿಗೆ ಬೊಕ್ಕಸವನ್ನು ತುಂಬಿಸೋಕ್ಕಾಗಿಲ್ಲ ಅನ್ನುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಈಗ ಸರ್ಕಾರವೇ ಒಪ್ಕೊಳ್ತಾ ಇದೆ. ಯಾಕಂದರೆ ಪಂಚ ಗ್ಯಾರಂಟಿಗಳನ್ನು ರೂಪಿಸುವಂತಹ ಮಹತ್ ಕಾರ್ಯದಲ್ಲಿ DCM DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಅಂದಿನ ದಿನಗಳಲ್ಲಿ ಭಾಗವಹಿಸಿದ್ರು ಮತ್ತು ಅವರು ಘೋಷಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು. ಅವರೇ ಈಗ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನಮಗೆ ಈ ಗ್ಯಾರಂಟಿಗಳು ಹೊರೆಯಾಗಿದ್ದಾವೆ, ಆದರೂ ಕೂಡ ನಾವು ಸರ್ಕಾರಕ್ಕೆ ಮತ್ತು ಸಾಮಾಜಿಕ ಆರ್ಥಿಕವನ್ನು ನ್ಯಾಯವನ್ನು ಒದಗಿಸಿಕೊಳ್ಳೋ ಕಾರಣಕ್ಕಾಗಿ ಕೊಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಒಕ್ಕೂರ್ಲ ಧ್ವನಿ ಸರ್ಕಾರದ ಒಳಗಡೆ, ಪಕ್ಷದ ಒಳಗಡೆ ವ್ಯಕ್ತವಾಗುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಮತ್ತು ಮುಂದಿನ ಚುನಾವಣೆಗೆ ಮತ್ತು ಶಾಸಕರನ್ನು ಸಮಾಧಾನವಾಗಿ ಇಟ್ಕೊಂಡು ಅನುದಾನವನ್ನು ಕೊಟ್ಕೊಂಡು ಇದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ರೂಪುರೇಷೆಗಳನ್ನು, ರಣತಂತ್ರವನ್ನು ರೂಪಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್.